ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬಾಲ್ಕಿ ತಾಲೂಕಿನ ದಾಡಗಿ ಗ್ರಾಮದಲ್ಲಿ ಏಕಲಾ ಅಭಿಯಾನ್ ಉತ್ತರ ಕರ್ನಾಟಕ ಬೀದರ್ ಅಂಚಲ ವತಿಯಿಂದ ಶ್ರೀ ಹರಿ ಮಂದಿರ್ ರಥ ವನಯಾತ್ರಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಎಫ್ಟಿಎಸ್ ಮಹಿಳಾ ಚಾಪ್ಟರ್ ಬೆಂಗಳೂರು ಸಮಿತಿಯವರು ಗ್ರಾಮಕ್ಕೆ ಆಗಮಿಸಿದರು. ದಾಡಗಿ ಹಾಗೂ ಬಾತಾಮ್ರ ಸಂಚಿನ ಸಮಿತಿಯವರು ಹಾಗೂ ಆಚಾರ್ಯರು, ಬೀದರ್ ಸಮಿತಿಯ ಸದಸ್ಯರು ಗ್ರಾಮದ ಜನರಿಂದ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮವು ದಾಡಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ತಲೆಯ ಮೇಲೆ ಕಳಸ ಹೊತ್ತು ಭಜನೆ ನೃತ್ಯವೊಂದಿಗೆ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಂಡರು. ಏಕಲಾ ವಿದ್ಯಾಲಯವು ಕರ್ನಾಟಕದಲ್ಲಿ 1 ಲಕ್ಷ ಶಾಲೆಗಳನ್ನು ನಡೆಸುತ್ತಿದ್ದು, ಏಕಲಾ ವಿದ್ಯಾಲಯವು 5 ಮೂಲ ಉದ್ದೇಶಗಳು ಇಟ್ಟುಕೊಂಡು ಗ್ರಾಮದಲ್ಲಿ ಕೆಲಸ ಮಾಡುತ್ತದೆ. ಅವು ಪ್ರಾಥಮಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಸಂಸ್ಕಾರ ಶಿಕ್ಷಣ, ಗ್ರಾಮ ವಿಕಾಸ್ ಜಾಗರಣ. ಈ 5 ವಿಷಯಗಳನ್ನು ಇಟ್ಟುಕೊಂಡು ಗ್ರಾಮದಲ್ಲಿ ಕೆಲಸ ಮಾಡುತ್ತದೆ ಎಂದು ಬೀದರ್ ಅಂಚಲ್ ಸಮಿತಿಯ ಅಧ್ಯಕ್ಷರಾದ ರಾಜಕುಮಾರ ಹಳ್ಳಿಯವರು ಪ್ರಾಸ್ತಾವಿಕ ನುಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಜಿಎಸ್ ಅಧ್ಯಕ್ಷರಾದ ರಾಜಕುಮಾರ್ ಅಗರ್ವಾಲ್ಜಿ, ಇಒಡಬ್ಲ್ಯೂ ಅಧ್ಯಕ್ಷರಾದ ಶಿವಶರಣಪ್ಪ ಚಿಟ್ಟ, ನಿತೀಶ್ ಬಿರಾದಾರ್, ಬಾಲಾಜಿ ಜಬಾಡಿ, ರಾಮೇಶ್ವರ್ ಜಿ, ವಿಲಾಸ್ ಪಾಟೀಲ್, ಬಲವಂತರಾವ್ ಮಹೇಶ್, ರಾಜಟ್ಟಿ, ಬಾಬುರಾವ್ ಬೇಲೂರು, ಆಚಾರ್ಯರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಭಾಗರತ ಯೋಜನಾ ಪ್ರಮುಖರಾದ ಅದೃಶ್ಯ ಜಿ ಅವರು ನಿರೂಪಣೆ ಮಾಡಿದರು. ಮನೋಹರ್ ಖಂಡೆಯವರು ಸ್ವಾಗತಿಸಿದರು. ಚಿದಾನಂದ್ ಶಿಂದೆಯವರು ವಂದಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ಬಾಳಬೇಕು. ಹಾಗಾಗಿ ಭಾರತ ವಿಶ್ವಗುರು ಆಗಬೇಕಾದ್ರೆ ಈ ಸಮಾಜದ ಒಂದು ಪೀಡುಗನ್ನು ನಾವೆಲ್ಲ ತೆಗೆಯುವಂತ ಕಾರ್ಯವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಅಭಿಯಾನ ಯೋಜನೆ ಈ ದಾಡಿಗೆ ಗ್ರಾಮದ ಎಲ್ಲ ದೇವರ ಪಾದಕ್ಕೆ ಬಂದಿರುತ್ತ ಅದೇ ರೀತಿ ಈ ಗ್ರಾಮಕ್ಕೆ ನಮಗೆ ಆಹ್ವಾನ ನೀಡುತ್ತಿದ್ದ ಈ ಗ್ರಾಮದ ಎಲ್ಲ ಹಿರಿಯರಿಗೆ ಈ ದಾಡಿಗೆ ये काम अनाधिकार से
इस कार्य को कर रहा है। सनातन संस्कृति अनादि है और अनादि काल तक रहेगी। इसको रखने का, अक्षुण्ण बनाए रखने का दायित्व हम सब पर, जो भी पीढ़ी होती है उस पीढ़ी पर आता है। इस समय हमारी पीढ़ी काम कर रही है तो हमारे पर आएगा। अब मैं कन्नड़ को बोलने वाला ज़्यादा मौका दूँ। ಪ್ರತಿ ಜನ ಸಪೋರ್ಟ್ ಕೊಡಬೇಕು. ನಮ್ಮೂರಲ್ಲಿ ಏನು ಸಮಸ್ಯೆ ಇದೆ ಇದು ಪದಾಧಿಕಾರಿಗಳಿಗೆ ಹೇಳಬೇಕು. ರಾಷ್ಟ್ರೀಯ